ಹರೇ ರಾಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಸೂರಯಃ ತೇಜೋ ವಾಯುಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಕಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತ ಹೃದಯಂ ನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಓಂ. ಹರೇ ರಾಮ. ಅಷ್ಟಮ ಸ್ಕಂಧದ 9ನೆಯ ಅಧ್ಯಾಯದ 35ನೆಯ ಶ್ಲೋಕ. ಸ ಏವಮಜಾ ಅಜಾವಸುರಾಸುರೇಂದ್ರಾಃ ದ್ವಂದ್ವೇನ ಸಂಹತ್ಯ ಚ ಯುಧ್ಯಮಾನಾಃ ಅನ್ಯೋನ್ಯಮಾಸಾದ್ಯ ನಿಜಘ್ನುರೋಜಸಾ ಜಿಗೀಷವಸ್ತೀಕ್ಷ್ಣಶರಾಸಿ ತೋಮರೈಃ. ದೇವತೆಗಳು ಮತ್ತು ಅಸುರರು ಒಟ್ಟೊಟ್ಟಿಗೆ ಯುದ್ಧ ಮಾಡಿದ್ರು, ಹೋರಾಡ್ತಾ ಏನೇನ್ ಮಾಡಿದ್ರು ಅಂತ ಹೇಳ್ತಾ ಒಬ್ಬರನ್ನ ಒಬ್ರು ಗೆಲ್ಲುವ ಉದ್ದೇಶದಿಂದ ಜಿಗೀಷವಃ ಅಂದ್ರೆ ಜೇತುಮಿಚ್ಛವಃ, ಗೆಲ್ಲುವ ಬಯಕೆಯಿಂದ ಶರ ಅಸಿ ತೋಮರ, ತೀಕ್ಷ್ಣವಾದಂತಹ ಬಾಣ ಖಡ್ಗ ತೋಮರಗಳೇ ಮೊದಲಾದ ಆಯುಧಗಳಿಂದ ಬಲವಾಗಿ ಹೊಡೆದಾಡಿಕೊಂಡ್ರು. ಗೆಲ್ಲಬೇಕು ಅನ್ನೋದು ಒಂದೇ ಗುರಿ. ಹಾಗಾಗಿ ಅತ್ಯಂತ ತೀವ್ರವಾದ ಯುದ್ಧ ನಡೆಯಿತು. ಅಷ್ಟೇ ಅಲ್ಲ, ಭುಷುಂಡಿ ಬಿಶ್ಚಕ್ರ ಗದಾರ್ಷ್ಟಿ ಪಟ್ಟಿಶೈಃ ಶಕ್ತ್ಯುಲ್ಮುಖೈ ಪ್ರಾಸ ಪರಶ್ವಧೈರಪಿ ನಿಸ್ತ್ರಿಂಶ ಭಲ್ಲೈ ಪರಿಗೈ ಸಮುದ್ಗರೈಃ ಸಭಿಂಡಿಪಾಲೈಶ್ಚ ಶಿರಾಂಸಿ ಚಿಚ್ಛಿದುಃ. ಭುಷುಂಡಿ, ಚಕ್ರ, ಇದೆಲ್ಲ ನಮಗೆ ಈಗ ಆಯುಧಗಳ ಹೆಸರಷ್ಟೇ. ಯಾವುದು ಮುಸುಂಡಿ ಅಂತ ಹೇಳ್ದಂಗಿದೆ. ಆಮೇಲೆ ಚಕ್ರ ಅಂದ್ರೆ ಇದು ಎಲ್ಲರ ಹತ್ರನೂ ಇತ್ತು ಅಂತ ನಮಗೆ ಅನ್ಸುದು ಇಲ್ಲಿ ನೋಡಿ ಕೇಳಿದಾಗ. ಅಂದ್ರೆ ಎಲ್ಲ ಹತ್ರ ಇತ್ತು ಅಂತಂದ್ರೆ ಅದು ಎಸೆದ್ರೆ ಮತ್ತೆ ವಾಪಸ್ ಬಂದ್ ಕೈಗೆ ಸಿಕ್ಕಾಕೊಳ್ಳುತ್ತೆ. ಈ ಬೂಮರ್ಯಾಂಗ್ ಅಂತ ಹೇಳ್ತೀವಲ್ಲ, ಅದೇ ತರದ ಒಂದು ಆಯುಧ ಇರಬೇಕು. ಚಕ್ರವನ್ನ ಎಸೆದ್ರೆ ಎದುರಾಳಿಯನ್ನ ಸೀಳಿಕೊಂಡು ಮತ್ತೆ ವಾಪಸ್ ಅವನ್ ಕೈಗೆ ಬರುತ್ತೆ. ಆ ತರದ್ದು ಒಂದು ಆಯುಧ. ಆಮೇಲೆ ಗದಾ, ಋಷ್ಟಿ, ಪಟ್ಟಿಶ, ಶಕ್ತಿ, ಉಲ್ಮುಖ, ಪ್ರಾಸ, ಕೊಡಲಿ, ನಿಸ್ತ್ರಿಂಶ, ಭಲ್ಲ, ಪರಿಗ, ಮುದ್ಗರ, ಬೆಂಡಿಪಾಲ ಇಂಥ ಅನೇಕ ಆಯುಧಗಳಿಂದ ಪರಸ್ಪರ ಶಿರಾಂಸಿ ಚಿಚ್ಚಿದುಹು, ತಲೆಗಳನ್ನೆಲ್ಲ ಸೀಳಿ ಹಾಕಿದ್ರು. ಇವ್ರ ತಲೆ ಸೀಳುದು, ಅವ್ರ ತಲೆ ಸೀಳುದು. ಯುದ್ಧ ಅಂತಂದಾಗ ಯಾವುದು ಅವರಿಗೆ ಎದುರಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಅದು ಇದು ಏನಿಲ್ಲ, ಒಟ್ಟು ಗೆಲ್ಬೇಕಷ್ಟೇ. ಗಜಾಸ್ತುರಂಗ ಸರಥಾಪದಾತಯ ಸಾರೋಹವಾಹ ವಿವಿಧಾ ವಿಖಂಡಿತಾಃ ನಿಕೃತ್ತ ಬಾಹೂರು ಶಿರೋಧರಾಂಘ್ರಯಃ ಛಿನ್ನ ಧ್ವಜೇಶ್ವಾಸ್ ಆಸತನುತ್ರ ಭೂಷಣಾಃ. ಗಜಾಹ ಆನೆಗಳು, ತುರಂಗಾಹ ಕುದುರೆಗಳು, ರಥಾಹ ರಥಗಳು, ಪದಾತಯ ಕಾಲಾಳುಗಳು, ಸಾರೋಹ ವಾಹಾಹ ಸವಾರರಿಂದ ಕೂಡಿದಂತಹ ಬೇರೆ ಬೇರೆ ತರದ ವಾಹನಗಳು, ವಿವಿಧಾಹ ವಿಖಂಡಿತಾಹ ಎಲ್ಲವೂ ಕೂಡ ತುಂಡು ತುಂಡಾಗಿ ಹೋದವು, ಕತ್ತರಿಸಲ್ಪಟ್ಟವು. ನಿಕೃತ್ತ ಬಾಹೂರು ಶಿರೋಧರಾಂಗ್ರಯ ಯೋಧರ ಕಾಲಾಳುಗಳಾಗಿ ಅಥವಾ ಕುದುರೆ ಮೇಲೆ ಅಥವಾ ರಥದ ಮೇಲೆ ಕೂತಂತಹ ಯಾವೆಲ್ಲ ಯೋಧರಿದ್ರು ಅವರ ಒಬ್ಬೊಬ್ಬರ ತೋಳು, ತೊಡೆ, ಕತ್ತು, ಕಾಲು ಎಲ್ಲ ತುಂಡು ತುಂಡಾಗಿ ಬಿದ್ದು. ಅಷ್ಟೇ ಅಲ್ಲ, ಧ್ವಜ, ಇಶು, ಇಶ್ವಾಸತ ಅಂದ್ರೆ ಬಿಲ್ಲು, ಇಶು ಅಂದ್ರೆ ಬಾಣ, ಇಶ್ವಾಸತ ಅಂದ್ರೆ ಬಾಣವನ್ನ ಇಡುವ ಜಾಗ ಅಂದ್ರೆ ಬಿಲ್ಲು, ಇಶ್ವಾಸ ನಾನು ತಪ್ಪು ಹೇಳಿದೆ. ಇಶ್ವಾಸ, ತನುತ್ರ ಅಂದ್ರೆ ತನುವನ್ನ ತ್ರಾಣ ಮಾಡುವಂಥದ್ದು ಅಂದ್ರೆ ಕವಚಗಳನ್ನೆಲ್ಲವನ್ನು ಕೂಡ. ಅಷ್ಟೇ ಅಲ್ಲ, ಭೂಷಣ ಇನ್ನು ಅಲಂಕಾರಕ್ಕಾಗಿ ತೊಟ್ಟುಕೊಂಡಿದ್ದ ಕಡಗವೋ ವಂಕಿಯೋ ಇನ್ನೇನಿತ್ತೋ ಎಲ್ಲವೂ ಕೂಡ
ತುಂಡು ತುಂಡಾಗಿ ಹೋದು. ಎದುರಾಳಿಗಳ ಪೆಟ್ಟಿಗೆ ಮುದ್ದೆ ಆಗಿ ಹೋದು. ಅಂದ್ರೆ ಪೆಟ್ಟಿಗೆ ಜೋರಾಗಿ ಕೈಯಲ್ಲಿದ್ದ ಉಂಗುರ ಅಪ್ಪಚ್ಚಿ ಆಯ್ತು ಅಂದ್ರೆ ಬೆರಳೆ ಅಪ್ಪಚ್ಚಿ, ಉಂಗುರ ಮಾತ್ರ ಅಲ್ಲ, ಅದರಲ್ಲಿ ಸಿಕ್ಕಾಕೊಂಡ ತೋಳ್ ಬಂದಿಗೆ ಹೊಡೆದಾಗ ಅದು ಸೊಟ್ಟ ಆಯ್ತು ಅಂದ್ರೆ ಇಡೀ ದೇಹವೇ ಹಿಂಡಿ ಹಾಕಿದ ಹಾಗೆ. ತೇಷಾಂ ಪದಾಘಾತ ರಥಾಂಗ ಚೂರ್ಣಿತಾತ್ ಆಯೋಧನಾತ್ ಉಲ್ಬಣ ಉಚ್ಛ್ರಿತಸ್ತದಾ ರೇಣುರ್ದಿಶಕ್ಕಂ ದ್ಯುಮಣಿಂಚ ಛಾದಯನ್ಯವರ್ತತಾ ಸೃಕ್ಸೃತಿಭಿಃ ಪರಿಪ್ಲುತಃ. ಯೋಧರ ಓಡಾಟದಿಂದ ಎಲ್ಲರನ್ನು ತುಳ್ಕೊಂಡು ಓಡಾಡ್ತಿದ್ರು. ರಥದ ಚಕ್ರಗಳು ಕೂಡ ಹೋಗುವಾಗ ಕೆಳಗೆ ಬಿದ್ದವರನ್ನ ತಪ್ಪಿಸ್ಕೊಂಡು ಹೋಗ್ಲಿಕ್ಕಾಗತ್ತಾ? ಅವ್ರು ಮಲಗಿದ್ದವ್ರು ಅರ್ಧ ಸತ್ತಿದ್ರೆ ರಥದ ಚಕ್ರದ ತುದಿಗೆ ಸಿಕ್ಕಿ ಪೂರ ಸತ್ತೋಗ್ತಿದ್ರು. ಕೈ ಕಾಲೆಲ್ಲ ತುಂಡು ತುಂಡಾಗಿ ಇನ್ನೂ ಹೈರಾಣಾಗಿ ಬಿಡ್ತಿತ್ತು. ನೆತ್ತರಿನ ಕೆಸರು ಧೂಳಿನ ಜೊತೆಗೆ ಸೇರಿ ಇನ್ನಷ್ಟು ಕೂಡ ಭಯಾನಕವಾದ ಸ್ಥಿತಿಯನ್ನ ಹುಟ್ಟು ಹಾಕಿತು. ಅದರ ಜೊತೆಗೆ ಎಲ್ಲ ದಿಕ್ಕುಗಳನ್ನು ಕೂಡ ಈ ಧೂಳು ಆಕಾಶ ಮಾರ್ಗಕ್ಕೆ ಹಾದು ಹೋಗುವಾಗ ಆ ಅಂತರಿಕ್ಷ ಎಲ್ಲ ಕಾಣದಂತೆ, ಆಕಾಶ ಏನು ಅಂತಾನೆ ಕಾಣದಂತೆ ಆಗಿತ್ತು ಮೊದಲು. ಆದ್ರೆ ಯಾವಾಗ ರಕ್ತ ಸಿಕ್ತವಾಯ್ತೋ ಆವಾಗ ಧೂಳೆಲ್ಲ ಕಮ್ಮಿ ಆಯ್ತು, ಆದ್ರೆ ಕೆಸರು ಜಾಸ್ತಿ ಆಯ್ತು. ಒಂದು ಕಡೆಯಿಂದ ಏನೋ ತೊಂದರೆ ಆಗತ್ತೆ ಅಂತ ಕಂಡ್ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಯೋಚನೆ ಮಾಡಿ ಹೊಡೆದಾಡದ್ಮೇಲೆ ನೆತ್ತರಿನಿಂದ ಸಿಕ್ತವಾದ ಧೂಳು ಆಕಾಶ ಕೇಳದೆ ಕೆಸರಾಗಿ ನೆಲದ ತುಂಬ ಹಬ್ಬತೊಡಗಿತು. ಶಿರೋಭಿರುದ್ವೃತ್ತ ಕಿರೀಟ ಕುಂಡಲೈ ಸಂಭ್ರಂಭ ದೃಗ್ಭಿಃ ಪರಿದಷ್ಟ ದಚ್ಛದೈಃ ಮಹಾಭುಜೈಃ ಸಾಭರಣೈಃ ಸಹಾಯುಧೈಃ ಸಂಪ್ರಾಸ್ತೃತಾ ಭೂಕರಭೋರುಭಿರ್ಬಭೌ. ಕಿರೀಟಗಳು ಕುಂಡಲಗಳು ಎಲ್ಲೆಲ್ಲೋ ಹಾರಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಕಣ್ಣುಗಳು ಕೋಪದಿಂದ ಒಬ್ಬರನ್ನೊಬ್ಬರು ತೀವ್ರವಾದ ಸುಡುವ ನೋಟದಿಂದ ತುಂಬಿಕೊಂಡಿದೆ. ತುಟಿಗಳು ಅವಡುಗಚ್ಚಿ ಸಿಟ್ಟು ಆಗ್ಬೋದು, ನೋವು ತಡೆಯುವುದು ಆಗ್ಬೋದು. ಎರಡೂ ರೀತಿಯಿಂದ ಹಲ್ಲನ್ನ ಕಚ್ಚಿ ಹಿಡ್ಕೊಂಡಿದ್ದಾರೆ. ಇನ್ನು ಅಂದ್ರೆ ಇದು ಸಾಯುವಾಗ ಇದ್ದದ್ದು. ಆ ರುಂಡದಲ್ಲೂ ಹಾಗೆ ಇದೆ, ಹಲ್ ಕಚ್ಕೊಂಡೇ ಬಿದ್ದಿರೋ ತರ ರುಂಡ ಕೆಳಗ್ ಬಿದ್ದಿದೆ. ಇಂಥ ರುಂಡಗಳು ಭೂಮಿಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಚೆಂಡಾಡ್ತಾ ಬಿದ್ದಿವೆ. ಈ ಆಭರಣಗಳಿಂದ ಬಿಗಿಯಾಗಿ ಹಿಡಿದಿದ್ದ ಕೈಗಳು ಕತ್ತರಿಸಿ ಹಾಗೆ ಬಿದ್ದಿವೆ. ಕೈಯ ಬಿಗಿಯಾಗಿ ಹಿಡಿದಿದೆ, ಕತ್ತರಿಸಿ ಎಲ್ಲೋ ದೂರ ಬಿದ್ದಿದೆ. ಅಂದ್ರೆ ತೋಳುಗಳು ಹಾಗೆ. ಅಷ್ಟೇ ಅಲ್ಲ, ಕೈಕಾಲು ಸೊಂಟ ಮುರಿದು ಕತ್ತರಿಸಿಕೊಂಡು ಬಿದ್ದಿದ್ದಂತಹ ಕಾಲುಗಳು, ಪಟ್ಟೆ ಹುಟ್ಟಿದ್ದಂತಹ ರೀತಿಯ ಆ ದೇಹದ ಅರ್ಧ ಭಾಗ ಚಚ್ಚಿ ಹೋದ ಸ್ಥಿತಿಯಲ್ಲಿ ರಣರಂಗ ಕರಬೋರುಭಿಹಿ ಬಭೌ. ಕರಭ ಊರು ಅಂದ್ರೆ ತೊಡೆ. ಆನೆಯ ಸೊಂಡಿಲಿನಂತಿದ್ದ ತೊಡೆ ಉಳ್ಳಂತಹ ವೀರರ ಆ ತುಂಡಾದ ಶರೀರ ಸಂಪ್ರಾಸ್ತೃತ ಎಲ್ಲ ಕಡೆ ಹಬ್ಬಿ ನಿಂತಿತ್ತು. ಬಭೌ. ಹೀಗೆ ಇಡೀ ರಣರಂಗ ವಿಚಿತ್ರವಾಗಿ ಕಾಣಿಸ್ತಿದೆ. ಕಬಂದಾಸ್ತತ್ರ ಚೋತ್ಪೇತು ಪತಿತೈ ಸ್ವಶಿರೋಕ್ಷಿಭಿಃ ಉದ್ಯತಾ ಇದದೋರ್ದಂಡೈಃ ಆಧಾವಂತೋ ಭಟಾನ್ ಮೃಧೆ. ತಲೆಯೇ ಇಲ್ಲದ ಮುಂಡಗಳು ಕೆಳಕ್ಕೆ ಬಿದ್ದಿರುವ ತಮ್ಮ ತಲೆಗಳಿಂದ ಎದುರುಗಡೆ ಇದ್ದ ಭಟರನ್ನ ನೋಡ್ತಾ ಇದೆಯಂತೆ. ಅದು ಪೂರ್ತಿ ಸತ್ತಿಲ್ಲ, ಇನ್ನು ತಲೆ ಕತ್ತರಿಸಿ ಬಿದ್ದಿದೆ. ಕೆಳಗೆ ಬಿದ್ದ ತಲೆಯ ಕಣ್ಣು ತನ್ನ ಶರೀರವನ್ನ ನೋಡ್ತಾ, ತನ್ನ ಕೈಗಳಿರುವ ಆಯುಧವನ್ನ ಯಾವ ದಿಕ್ಕಿಗೆ ಬೀಸಿದ್ರೆ ಶತ್ರುಗಳು ಸಾಯ್ತಾರೆ ಅಂತ, ಅಂದ್ರೆ ಇನ್ನೂ ಕೂಡ ಆ ಕೋಪ, ಯುದ್ಧದ ಕೆಚ್ಚು ನಾಶ ಆಗಿಲ್ಲ. ಬಿದ್ದಿರುವ ತಲೆಯಿಂದಲೇ ಕಣ್ಸನ್ನೆ ಮಾಡಿ ಕೈಯಿಂದ ಆ ಕಡೆ ಹೊಡಿ, ಈ ಕಡೆ ಹೊಡಿ ಅಂತ ಇವುಗಳು ಸೂಚಿಸ್ತಾ ಇದ್ದಾವೆ. ಅಂದ್ರೆ ಈ ದೇಹವನ್ನು ಹೊರತಾದ ಇನ್ನೇನೋ ಒಂದು ನಮ್ಮ ದೇಹದ ಸಂಪರ್ಕ ಜಾಲ ಆ ಶರೀರಕ್ಕಿದೆ ಅನ್ನುವುದು. ಅಂದ್ರೆ ನೆತ್ತರು ಒಸರಿ ದೇಹದಲ್ಲಿ ಪ್ರಾಣ ಹೋಗುತ್ತೆ ಬಿಟ್ರೆ, ಆದ್ರೆ ತಲೆಯನ್ನ ಬೇರ್ಪಡಿಸಿದಾಗ್ಲೂ ಸ್ವಲ್ಪ ಹೊತ್ತು ಜೀವ ಇರುತ್ತೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ತೋಳುಗಳಿಂದ ಆಯುಧಗಳನ್ನ ಹಿಡಿದು ಹೋರಾಟಕ್ಕೆ ಶತ್ರುಗಳ ಮೇಲೆ ಧಾವಿಸಿ ಹೋಗ್ತಾ ಇದೆ. ಕಣ್ಣು ಕೆಳಗಡೆ ಇದೆ, ಆದ್ರೆ ದೇಹ ದೂರದಲ್ಲಿ ಹೋಗ್ತಾ ಇದೆ. ದೂರದಲ್ಲಿ ಹೋಗುವಾಗ್ಲೂ ಶತ್ರುಗಳನ್ನ ಸೆದೆಬಡಿದೆ ಅದು ಅಡ್ಡ ಬೀಳ್ತಾ ಇದೆ ಹೊರತು ಹಾಗೆ ಆಗ್ತಾ ಇಲ್ಲ. ಬಹುಶಃ ಈ ತರದ ಒಂದು ವಿಚಿತ್ರವಾದ ಬೀಭತ್ಸದ ವರ್ಣನೆ ಬಹುಶಃ ನಮ್ಗೆ ಯಾವ ಕಾವ್ಯದಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದು
ಇದು ಮತ್ತೆ ಕೇವಲ ಒಂದು ಭೀಭತ್ಸತೆಯನ್ನು ಹುಟ್ಟು ಹಾಕ್ಬೇಕು ಅಂತ ಹೇಳ್ತಾ ಇರುವ ವರ್ಣನೆ ಅಲ್ಲ, ಇದು ಒಂದು ಯುದ್ಧದ ತೀವ್ರತೆ ಹೇಗಿತ್ತು ಅನ್ನೋದಂತ ತಿಳಿಸತ್ತೆ. ಎರಡನೇದು, ಆ ವ್ಯಕ್ತಿ ತನ್ನ ಪ್ರಾಣ ಹೋಗುವಾಗ್ಲೂ ಯೋಚನೆ ಮಾಡುವುದು ಎದುರಾಳಿಗಳನ್ನ ಮುಗಿಸಿಯೇ ಹೋಗ್ಬೇಕು ಅನ್ನುವ ನಿಷ್ಠೆ. ಮತ್ತು ಶರೀರದಿಂದ ದೇಹ ಬೇರೆ ಆದ ಅಂದ್ರೆ ಮುಂಡ ಬೇರೆ ಆದಾಗ್ಲೂ ಕೂಡ ಇನ್ನೂ ಕೂಡ ಅದರ ಸಂಪರ್ಕ ಹಾಗೆ ಇರುತ್ತೆ. ವೈಫೈ ಇರುತ್ತೋ ಏನೋ ಇರುತ್ತೆ ಒಂದು ಒಳಗಿನಿಂದ, ಅಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಸಿಗ್ತಾ ಇರುತ್ತೆ. ಅದು ಹೇಗ್ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ ನಮಗೆ. ಆದ್ರೆ ಅಲ್ಲಿ ಹೇಳುದು, ದೂರದಲ್ಲೇ ಇದ್ದ ರುಂಡ ಮುಂಡಕ್ಕೆ ಆ ಸಂಜ್ಞೆಯನ್ನ ಮಾಡ್ತಾ ಇದೆ, ಅಲ್ಲಿ ಹೋಗು, ಹಾಗೆ ಹೊಡಿ, ಈ ಕಡೆ ಹೊಡಿ, ಇನ್ನೊಂದ್ ಕಡೆ ಹೊಡಿ, ಮತ್ತೊಂದ್ ಕಡೆ ಹೊಡಿ ಅಂತ ದೇಹದಿಂದ ಬೇರೆ ಆದ್ಮೇಲೂ ಆ ಕೆಲಸ ಮಾಡ್ತಾ ಇತ್ತು ಅಂತ. ಬಲಿರ್ ಮಹೇಂದ್ರಂ ದಶಭಿಸ್ತ್ರಿರಾಯ್ ತ್ರಿಭಿರಾಯ್ ತ್ರಿಭಿಃ ಐರಾವತಂ ಶರೈಃ ಚತುರ್ಭಿಶ್ಚತುರೋ ವಾಹಾನ್ ಏಕೇನ ಹೌರ ಆರೋಹಮಾರ್ ಆರ್ಚಯತ್. ಬಲಿ 10 ಬಾಣಗಳಿಂದ ಇಂದ್ರನನ್ನ ಹೊಡೆದ. ಇಂದ್ರ ಮತ್ತೆ ತಿರುಗಿ ನೋಡುವಷ್ಟರಲ್ಲಿ ಐರಾವತದ ಮೇಲೂ 3 ಬಾಣ ಬಿದ್ದಿದೆ. ಇನ್ನೊಂದು ಕಡೆ ತಿರುಗುವಷ್ಟರಲ್ಲಿ ಮತ್ತೆ 4 ಬಾಣಗಳು ಐರಾವತದ 4 ಕಾಲುಗಳನ್ನು ಕೂಡ ವ್ಯಾಪಿಸಿದೆ. ಚತುರೋ ವಾಹಾನ್. ಇನ್ನು ಅಶ್ವಾರೋಹಿಗಳಾಗಿ ಹಿಂದಿನಿಂದ ಸಪೋರ್ಟಿಗೆ ಬಂದವರನ್ನು ಒಂದೊಂದೇ ಏಕೇನ ಆರೋಹ ಮಾರ್ಛಯತ್. ಆರೋಹ ಅಂದ್ರೆ ಅದರ ಮೇಲೆ ಕೂತವನು. ಒಂದೊಂದೇ ಬಾಣದಿಂದ ಮಾವುತನನ್ನು ಹೊಡೆದು ಹಾಕಿದ. ಹೀಗೆ ಬಲಿ ಕೇವಲ ಯುದ್ಧ ಅಂದಾಗ ರಥಿಕನ ಜೊತೆಗೆ ಮಾತ್ರ ಅಲ್ಲ, ರಥದ ಜೊತೆಗೆ ಹೋದ ಎಲ್ಲ ಸಂಗತಿಗಳೂ ನಷ್ಟವಾಗುತ್ತೆ. ಕುದುರೆಗಳು ಸಾಯ್ತಾವೆ, ಆನೆಗಳು ಸಾಯ್ತಾವೆ, ರಥಕ್ಕೆ ರಕ್ಷಕರಿರ್ತಾರೆ, ಅವರು ಸಾಯ್ತಾರೆ, ಬಾಣಗಳನ್ನು ಕೊಡುವವರು ಇರ್ತಾರೆ, ಅವರು ಸಾಯ್ತಾರೆ. ಹೀಗೆ ಏನೇನ್ ರೀತಿಯಿಂದ ಸಹಾಯಕ್ಕೆ ಅಂತ ಬಂದಿರ್ತಾರೋ ಎಲ್ರೂ ನಾಶ ಆಗಿ ಆಗ್ತಾರೆ. ಏನು ಮಾಡ್ಲಿಕ್ಕೆ ಆಗಲ್ಲ ಅದು. ಸತಾನ್ ಆಪತತ ಶಕ್ರ ತಾವದ್ಭಿ ಶೀಘ್ರ ವಿಕ್ರಮ ಚಿಚ್ಛೇದ ನಿಶಿತೈರ್ಬಾಣೈ ಅಸಂಪ್ರಾಪ್ತಾನ್ ಹಸನ್ನಿವ. ಅಂದ್ರೆ ಯುದ್ಧದ ತೀವ್ರತೆಯನ್ನ ಹೇಳ್ತಾ ಈ 18 ಅಂದ್ರೆ ಮತ್ತೆ ಅವನು ಏನ್ ಮಾಡಿದ ಅಂದ್ರೆ ಶೀಘ್ರ ವಿಕ್ರಮ, ತಕ್ಷಣವೇ ಆಯುಧಗಳನ್ನ ಕೈಯಲ್ಲಿ ಹಿಡಿಯುವ ಸಾಮರ್ಥ್ಯ ಹೇಳುವಂತ. ಅಂದ್ರೆ ಹಿಂದೆ 10, 5 ದಶಭಿಹಿ ತ್ರಿಭಿ 10, 3, 5, 1 3, 5, 1 ಅಂದ್ರೆ 19 ಆಗ್ಬೇಕಲ್ವಾ? 19 ಬಾಣಗಳಿಂದ ಎದುರಾಳಿಯನ್ನ ಜಗ್ಗುವಂತೆ ಮಾಡುವ ಹೊತ್ತಿಗೆ ತಕ್ಷಣವೇ ಇಂದ್ರ ವಾಪಸ್ಸು ಸ್ವಲ್ಪವೂ ಹಿಮ್ಮೆಟ್ಟದೆ ಪ್ರತಿಯಾಗಿ ಅಷ್ಟೇ ಬಾಣಗಳನ್ನ ಆ ಪ್ರತಿರೋಧ ಒಡ್ಡುವ ಬಾಣಗಳಿಗೆ ಒಡ್ಡಿ ಶತ್ರುವಿನ ಪರಾಕ್ರಮವನ್ನ ಮಲಗಿಸಿದ. ಅಂದ್ರೆ ಅದು ಬಂದು ಮುಟ್ಟುವ ಮುಂಚೆ ಅದು ಬರ್ತಾ ಇದ್ರೆ ಅದನ್ನ ಸೀಳಿ ಕೆಳಕ್ಕೆ ಬೀಳುವಂತೆ ಮಾಡ್ತಿದ್ದ. ಅಂದ್ರೆ ಕೇವಲ ತನಗೆ ಮಾತ್ರ ಅಲ್ಲ, ತನ್ನ ರಥಕ್ಕೆ, ಕುದುರೆಗೆ ಅಥವಾ ಆನೆಗೆ ಅಥವಾ ಮಾವುತನಿಗೆ ಯಾರಿಗೆ ಪೆಟ್ಟು ಬೀಳುವಾಗ್ಲೂ ಕೂಡ ಅದನ್ನ ರಥಿಕನಾದವನು ತಪ್ಪಿಸ್ಬೇಕು. ಇದನ್ನ ಸಾಮರ್ಥ್ಯ. ನನಗ್ ಬೀಳುದಂತ ತಪ್ಪಿಸ್ಕೊಳ್ತೇನೆ, ಸಾರಥಿಗೆ ಬೀಳುದನ್ನೇ ತಡಿಲಿಕ್ಕೆ ಆಗಲ್ಲ ಅಂದ್ರೆ ಅವನು ಬಹಳ ಹೊತ್ತು ಯುದ್ಧದಲ್ಲಿ ನಿಲ್ಲಲ್ಲ. ಯುದ್ಧದ ಪರಾಕ್ರಮ ಏನು ಅಂದ್ರೆ ತನ್ನ ಸುತ್ತ ಇರುವ 10,000 ಮಂದಿಯನ್ನು ಕೂಡ ಒಂದು ಪೆಟ್ಟಾಗದಂತೆ, ಗಾಯವಾಗದಂತೆ ಕೊಳ್ಳಬಲ್ಲವನಿದ್ರೆ ಅವನು ಮಹಾರಥಿಕ. ಇಲ್ಲ ಅಂದ್ರೆ ಸುಮ್ನೆ ಮನೆಯಲ್ಲಿ ಮಲಗ್ಲಿಕ್ಕೆ ಮಹಾರಸಿಕ ಅಷ್ಟೇ. ಅವನಿಂದ ಏನು ಉಪಯೋಗ ಇಲ್ಲ, ಮಲ್ಕೊಳ್ಬೇಕಷ್ಟೆ ಊಟ ಮಾಡ್ಲಿಕ್ಕೆ. ತಸ್ಯ ಕರ್ಮೋತ್ತಮಂ ವೀಕ್ಷ್ಯ ದುರ್ಮರ್ಷ ಶಕ್ತಿಮಾದದೇ ತಾಂ ಜ್ವಲಂತಿ ಮಹೋಲ್ಕಾಭಾಂ ಹಸ್ತಸ್ಥಾಂ ಅಚ್ಛಿನದ್ಧರಿಹಿ. ಇಂದ್ರ ತನ್ನ ಕರ್ಮೋತ್ತಮಂ ಅಂದ್ರೆ ಕೈ ಚಾಳಕ, ಉತ್ತಮವಾದ ಕೆಲಸದಿಂದ ತನಗೆ ಆಕ್ರಮಣ ಮಾಡುತ್ತಾ ಇದ್ದ ಬಾಣಗಳನ್ನೆಲ್ಲ ನುಚ್ಚು ನೂರುಗೈದ ಅಲ್ವಾ. ಇದರಿಂದ ಬಲಿಗೆ ಕೋಪ ಬಂತು. ದುರ್ಮರ್ಷ, ತಡಿಲಿಕ್ಕಾಗ್ಲಿಲ್ಲ. ಬಾಲ್ ಬಹಳ ಚೆನ್ನಾಗಿ ಹಾಕಿ ಈಗ ಔಟ್ ಆಗ್ಲೇಬೇಕು ಅಂತ ಹಾಕಿದವನಿಗೆ 6 ಹೊಡೆದು ಬಿಟ್ರೆ ಹೆಂಗಾಗುತ್ತೆ? ಮುಖ ಎಲ್ಲ ಸಣ್ಣದಾಗೋಗ್ಬಿಡುತ್ತೆ. ಹಾಗೆ ಬಲಿ ಅನ್ಕೊಂಡಿದ್ದ ಈಗ ಎಲ್ಲ ಸತ್ತೋಗೆ ಬಿಡ್ತಾರೆ ಇವರು, ನನ್ನ ಬಾಣದ ಪರಿಣಾಮ ರಾಕ್ಷಸರಿಗೆಲ್ಲ ಮುದ ಕೊಡುತ್ತೆ ಅನ್ಕೊಂಡ್ರೆ ಅವನು ಅನಾಯಾಸವಾಗಿ ಅದನ್ನೆಲ್ಲ ಕತ್ತರಿಸಿದ್ದನ್ನು ನೋಡಿ ಸಿಟ್ಟು ಜಾಸ್ತಿ ಆಯ್ತು. ಅಷ್ಟೇ ಅಲ್ಲ, ಒಂದು ಶಕ್ತಿ ಆಯುಧವನ್ನ ಕೈಯಲ್ಲಿ ಜೋರಾಗಿ ಹಿಡ್ಕೊಂಡಿದ್ದ ನೆಕ್ಸ್ಟ್ ಎಸಿಲಿಕ್ಕೆ ಅಂತ. ಎಸೆಯುವ ಮುಂಚೆನೆ ಇಂದ್ರ
ಅದು ಎಸೆಯುವ ಮುಂಚೆನೆ ತುಂಡಾಗಿ ಬಿತ್ತು. ಅಂದ್ರೆ ತನ್ನ ತನಗೆ ಆಕ್ರಮಣ ಮಾಡಿದಂತ ಬಾಣಗಳನ್ನ ಸೀಳುವುದರ ಜೊತೆಗೇನೆ ಆ ಬಾಣ ವಾಪಸ್ಸು ಹೋಗಿ ಅವನು 2 ಗುರಿ ಇಟ್ಟಿದ್ದ. ಆ ಬಾಣಗಳನ್ನ ಸೀಳಿದ್ದ, ಅದೇ ಬಾಣ ಹೋಗಿ ಬಲಿಯನ್ನು ಕೂಡ ಹೊಡಿಬೇಕು. ನೀವು ಕೇರಂ ಮಾಡುವಾಗ ನಿಮ್ಗೆ ಬೇಕಾದ ಪಾನನ್ನು ಹೊಡೆಯುವುದರ ಜೊತೆಗೆ 2-3 ಪಾನ್ಗಳನ್ನು ಅವರು ತಪ್ಸುದು ಮಾಡ್ಬೇಕು, ನಮ್ಗೆ ನೆಕ್ಸ್ಟ್ ಆಟಕ್ಕೆ ಬೇಕಾದ ಒಂದು ಪಾನನ್ನ ಸಿದ್ಧ ಮಾಡಿ ಇಟ್ಕೊಳ್ಬೇಕು. ಇದೆಲ್ಲ ಆಟದಲ್ಲಿರುವಂತಹ ನಾಜೂಕುತನ. ಹಾಗೆ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವುದರ ಜೊತೆಗೆ ಎದುರಾಳಿಯ ಕೈಯಲ್ಲಿದ್ದ ಶಕ್ತಿಯನ್ನು ಕೂಡ ಕತ್ತರಿಸಿದ. ಹಸ್ತಸ್ಥಾಂ ಜ್ವಲಂತಿ ಮಹೋಲ್ಕಾಭಾಂ ಶಕ್ತಿಂ ಅಚ್ಚಿನತ್. ತನ್ನನ್ನು ರಕ್ಷಿಸುವುದರ ಜೊತೆಗೆ ಎದುರಾಳಿಯ ಶಕ್ತಿಯನ್ನು ಕೂಡ ನುಚ್ಚು ನೂರುಗೈದ. ಅಚ್ಚಿನದ್ ಹರಿಹಿ ಇಂತಿದೆ. ಅದು ಹರಿ ಅಂದ್ರೆ ಇಂದ್ರನಿಗೆ ಮತ್ತೊಂದು ಹೆಸರು. ಇಲ್ಲಿ ಪ್ರಸಂಗವಶಾತ ನಾವು ನೋಡ್ಬೇಕು. ಹರಿ ಅನ್ನುವ ಶಬ್ದಕ್ಕೆ ಸುಮಾರು ಅರ್ಥ ಇದೆ. ಯಾರನ್ ಬೇಕಾದ್ರೂ ಕರಿಬಹುದು ಹರಿ ಅಂತ. ನಮಗೆ ಸಿಟ್ಟು ಅಂದ್ರೆ ಹರಿ ಅಂದ್ರೆ ಕಪಿ ಅಂತ ಅರ್ಥ. ಹರಿ ಅನ್ನೋದಕ್ಕೆ ಸಿಂಹ ಅಂತ ಅರ್ಥ ಇದೆ, ಕಪಿ ಅಂತ ಅರ್ಥ ಇದೆ, ಇಂದ್ರ ಅಂತ ಅರ್ಥ ಇದೆ, ನಾರಾಯಣ ಅಂತ ಅರ್ಥ ಇದೆ, ಇಂಗ್ಲಿಷ್ ಅಲ್ಲೊಂದು ಬೇರೆ ಅರ್ಥ ಇದೆ. ಹೀಗೆ ಸುಮಾರು ಅರ್ಥ ಇದೆ ಶಬ್ದಕ್ಕೆ. ತತಃಶೂಲಂ ತತಃ ಪ್ರಾಸಂ ತತಸ್ತೋಮರ ಮೃಷ್ಟಯ ಯದ್ಯಚ್ಛಸ್ತ್ರಂ ಸಮಾದದ್ಯಾತ ತತ್ಸರ್ವಂ ತದಚ್ಚಿನದ್ವಿಭೂ. ಬಲಿ ಮತ್ತೆ ಶೂಲವನ್ನ ಹಿಡಿದುಕೊಂಡ, ಪ್ರಾಸವನ್ನ ಎಸೆದ, ತೋಮರವನ್ನು ಒಗೆದ, ವೃಷ್ಟಿಯನ್ನ ದೂಡಿದ. ಏನೇನು ಎಸೆದ್ನು ಆ ಎಲ್ಲಾ ಶಸ್ತ್ರಗಳನ್ನು ಯದ್ಯಚ್ಛಸ್ತ್ರಂ ಸಮಾದದ್ಯಾತ್, ಯಾವ ಯಾವ ಶಸ್ತ್ರಗಳನ್ನ ಕೈಯಲ್ಲಿ ಇರಿಸಿಕೊಂಡು ಹೊಡೆಯಬೇಕೆಂದು ಎತ್ತಿಕೊಂಡನೋ ಅದು ಅವನ ಕೈಯಲ್ಲಿರ್ಬೇಕಾದ್ರೆ ತತ್ ಸರ್ವಮಚ್ಚಿನತ್ವಿವು. ಈ ಎಸೆಯುವಷ್ಟರೊಳಗೆ ಕೈಯಲ್ಲಿ ತೊಗೊಂಡಾಗ್ಬಿಡ್ತಿತ್ತು, ಹೊಡಿಲಿಕ್ಕೆ ಅವಕಾಶ ಇಲ್ಲ. ಈ ಅಕಸ್ಮಾತ್ ಯಾರಿಗೂ ಹೆದರಿಸ್ಲಿಕ್ಕೆ ಬಿಜಿಲಿ ಪಟಾಕಿ ಹಿಡ್ಕೊಂಡು ಹೀಗೆ ಎಸೆಯುವ ಕೈಯಲ್ಲೇ ಸಿಡ್ದೋದ್ರೆ ಹೇಗಿರುತ್ತೆ ಹಾಗೆ. ಕೊನೆಗೆ ಅವನಿಗೆ ನೇರ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅರ್ಥ ಆಯ್ತು. ಬಲಿಯ ಮನಸ್ಸಿನಲ್ಲಿ ಇಂದ್ರನ ಚುರುಕುತನ ಎದುರಿಸ್ಲಿಕ್ಕೆ ಅವನನ್ನು ಸಾಧ್ಯ ಇಲ್ಲ ಅಂತ ಅರ್ಥ ಆಯ್ತು. ತಕ್ಷಣ ಸಸರ್ಜಾಥಾಸುರೀಂ ಮಾಯಾಂ ಅಂತರ್ಧಾನಗತೋಸುರ ತತಃ ಪ್ರಾದುರಭೂಚ್ಛೈಲಃ ಸುರಾನೀಕೋಪರಿ ಪ್ರಭೋ. ಬಲಿ ಕೂಡ್ಲೆ ಆಸುರಿ ಮಾಯೆಯನ್ನ ತೊಟ್ಟು ಮರೆಯಾಗಿ ಬಿಟ್ಟ. ಯಾಕಂದ್ರೆ ಇವ್ ನನ್ನ ನೋಡಿದಾಗ ಗುರಿ ಇಟ್ಟು ಹೊಡೆದೇ ಬಿಡ್ತಾನೆ. ಇವನಿಗೆ ನಾನು ಕಾಣಬಾರದು, ಕಾಣದೆ ಆಟ ಆಡಿಸ್ಬೇಕು. ಮಾಯಾ ಅಂತಂದ್ರೆ ಮೋಸ, ಅನ್ಯಾಯದ ದಾರಿ. ಮಾಯಾಂ ಆಸುರಿ ಮಾಯಾಂ ಸಸರ್ಜ, ಅವರಿಗೆ ಭ್ರಮೆ ಬರುವುದಕ್ಕೋಸ್ಕರ ಒಂದು ಮಾಯೆಯನ್ನು ಸೃಷ್ಟಿ ಮಾಡಿದ. ಹೇಳ್ತಾನೆ ರಾಜನೇ, ಪರೀಕ್ಷಿತ್ ರಾಜನಿಗೆ ಹೇಳ್ತಾನೆ, ಸುರಾನೀಕೋಪರಿ ಶೈಲಃ ಪ್ರಾದುರಭೂತ್. ಸುರರ ಸೇನೆಯ ಮೇಲೊಂದು ಬಿದ್ದೊಡನೆ ಅಪ್ಪಚ್ಚಿಗೈಯುವ ದೊಡ್ಡ ಬೆಟ್ಟ ಒಂದು ಹುಟ್ಟಿಕೊಂಡಿತು. ಅಂದ್ರೆ ಅದು ಮಾಯೆಯಿಂದ ಹುಟ್ಟಿದ್ದು. ತಥೋ ನಿಪೇತುಸ್ತರವೋ ದಹ್ಯಮಾನಾದವಾಗ್ನಿನ ಶಿಲಾ ವಿಕಂಠ ಶಿಖರಾಶ್ಚೂರ್ಣಯಂತೋ ದ್ವಿಷದ್ಬಲಂ. ಆ ಕಾಡು ಅಂದ್ರೆ ಬರೀ ಅದು ಕಾಡಾಗಿರ್ಲಿಲ್ಲ. ಆ ಕಾಡಿ ಹೊತ್ತು ಅಂದ್ರೆ ಬೆಟ್ಟವಾಗಿರ್ಲಿಲ್ಲ. ಅಲ್ಲೊಂದು ಕಾಡಿತ್ತು. ಕಾಡು ಬೆಂಕಿ ಹತ್ತಿತ್ತು. ಬೆಂಕಿಯ ಕಟ್ಟಿಗೆಗಳೆಲ್ಲ ದಡದರನೆ ಕೆಳಗೆ ಕೆಂಡಗಳನ್ನು ಉರುಳಿಸ್ತಿತ್ತು. ಉರುಳಿಸುವ ಅಷ್ಟು ಕೆಂಡಗಳು ದೇವಸೇನೆ ಮೇಲೆ ಬೀಳ್ತಾ ಇತ್ತು. ಅಂದ್ರೆ ಬೆಟ್ಟದ ತುಂಡು, ಪರ್ವತ, ಈ ಮರದ ದಿಮ್ಮಿ ಉರಿದಿದ್ದು, ಇದೆಲ್ಲ ಉನ್ನತ ಶಿಖರಗಳು ಪುಡಿ ಪುಡಿಯಾಗಿ ಕೆಳಕ್ಕೆ ಬೀಳ್ತಾ ಇದ್ರೆ ಇವರ ಸೇನೆ ಕಂಗಾಲಾಯಿತು. ಶತ್ರುಗಳ ಬಲವನ್ನ ಕಂಗೆಡಿಸುವಂತಹ ರೀತಿಯ ಈ ಯುದ್ಧದ ಶೈಲಿಯನ್ನ ಅವರು ಆ ಕ್ಷಣಕ್ಕೆ ನಿರೀಕ್ಷಿಸಲಿಲ್ಲ. ಮಹೋರಗ ಸಮುತ್ಪೇತುರ್ದಂದ ಶೂಕಾಸ ವೃಶ್ಚಿಕಾ ಸಿಂಹ ವ್ಯಾಘ್ರವರಾಶ್ಚ ಮರ್ದಯಂತೋ ಮಹಾಸುರಾನ್. ಆಗ ಅದು ಕೇವಲ ಕಾಡು ಅಂದಾಗ ಬೆಂಕಿ ಹತ್ತಿಕೊಂಡ್ರೆ ಅದರ ಒಳಗೆ ಅನೇಕ ತರದ ತೀಕ್ಷ್ಣವಾದ ವಿಷಗಳಿಂದ ಕೂಡಿದ ಹಾವುಗಳು, ಬಾಲ ಸುಟ್ಟು ಇನ್ನಷ್ಟು ಸಿಟ್ಟಿಗೆದ್ದ ಸಿಂಹಗಳು, ಅಥವಾ ಇನ್ನಷ್ಟು ಕ್ರೂರ ವಿಷಚೇಳುಗಳು, ಇವೆಲ್ಲವೂ ಕೂಡ ದೇವತೆಗಳ ಮೇಲೆ ಬಿದ್ದವು. ದೇವತೆಗಳನ್ನೆಲ್ಲ ಹೈರಾಣ ಮಾಡಿಬಿಟ್ಟು ಅವುಗಳನ್ನ ಅರ್ಥ ಮಾಡಿಕೊಂಡು ನಿಗ್ರಹಿಸುವುದ್ರೊಳಗೆ ಎದುರಾಳಿಯಾದವನು ಕೋಲಿಡ್ಕೊಂಡು ಬಂದು ಯುದ್ಧಕ್ಕೆ ಬಂದ ಅಂದ್ರೆ ಇವನು
ಕೋಲಲ್ಲಿ ಯುದ್ಧ ಮಾಡ್ಬೋದು. ಇವನ್ ಕೋಲ್ ಹಿಡ್ಕೊಂಡು ಹೋದಾಗ ಅವ್ನ್ ಗನ್ ತಗೊಂಡು ತೋರಿಸಿದ್ರೆ ಏನ್ ಯುದ್ಧ ಮಾಡುದು? ಅವನ ಹತ್ರ ಬರುವಷ್ಟರೊಳಗೆ ಡಮ್ ಅಂದ್ಬಿಡ್ತಾನೆ, ಅಲ್ಲಿಗೆ ಮುಗಿದೋಯ್ತು. ಯುದ್ಧ ಮಾಡ್ಲಿಕ್ಕೆ ಎಂತದ್ದು ಇಲ್ವೇ ಇಲ್ಲ. ಅವನು ಹಿಂಗೆ ನಿಲ್ಬೇಕಷ್ಟೆ, ಕೋನ್ ಐಸ್ ಪೈಸ್, ನಾನೇನು ಮಾತಾಡಲ್ಲ ಅಂತ. ತಥೋ ಮಹಾಘನ ವ್ಯೋಮ್ನಿ ಗಂಭೀರ ಪರುಷ ಸ್ವನಾಹ ಅಂಗಾರಾನ್ ಮುಮುಚುರು ಬಾತೈಹಿ ಆಹತಾಸ್ತನ ಇತ್ನವಃ. ಆಕಾಶದಲ್ಲಿ ದೊಡ್ಡ ಮೋಡಗಳು ಕಠೋರವಾಗಿ ಮೊಳಗುತ್ತಾ, ಅಂದ್ರೆ ಅದು ಉತ್ಪಾತಗಳ ಸಂಕೇತ, ಅಂದ್ರೆ ಅದು ಮತ್ತೆ ಮಾಯೆ ಇದ್ದೆ. ನಿಜವಾದ ಮೋಡ ಅಲ್ಲ, ನಿಜವಾದ ಗಾಳಿ ಅಲ್ಲ, ನಿಜವಾದ ವಿದ್ಯುತ್ ಅಲ್ಲ. ಅವರಿಗೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆಯಿಂದ ಬಿರುಸಾದ ಕುಡುಗೋಲಿನ ಗಾತ್ರದ ಮಳೆ ಹನಿಯ ಧಾರೆ ಅವರ ಮೇಲೆ ಸುರಿಯಿತು. ಸಂವರ್ತಕ ಧಾರ ಅಂತ, ಅತ್ಯಂತ ಭಯಾನಕವಾದ, ಅದು ಬಿದ್ರೆ ತಲೆ ಮೇಲೆ ಪ್ರಾಣನೇ ಹೋಗುತ್ತಷ್ಟೇ. ಯಾಕಂದ್ರೆ ಆಕಾಶದಿಂದ ಅಷ್ಟು ಎತ್ತರದಿಂದ ಒಂದು ಹನಿ ನೀರು ಬಿದ್ರೂ ಕೂಡ ಜೋರಾಗಿ ಗಾಡಿ ಓಡಿಸುವಾಗ ನೀರಿನ ಹನಿ ಮುಖಕ್ಕೆ ಬಡದ್ರೆ ಅವಾಗ ಗೊತ್ತಾಗುತ್ತದೆ ಎಷ್ಟು ಉರಿಯತ್ತೆ ಅಂತ. ಅಂತದ್ರಲ್ಲಿ ಇನ್ನು ಜೋರಾದ ಗಾತ್ರದ ನೀರಿನ ಗೆಡ್ಡೆಗಳು ಅಥವಾ ಇನ್ನೇನೇನು ಆಕಾಶ ಮಾರ್ಗದಲ್ಲಿ ಬರುವ ಪದಾರ್ಥಗಳು ಬಂದು ಬಡದ್ರೆ ಅದು ಕೊಚ್ಕೊಂಡೇ ಹೋಗುತ್ತೆ ವಸ್ತುವನ್ನ. ಹಾಗಾಗಿ ರಾಕ್ಷಸರ ಈ ಉಪಟಳವನ್ನ ದೇವತೆಗಳು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಮಯ ಹಿಡಿಯಿತು. ಸೃಷ್ಟೋ ದೈತ್ಯೇನ ಸುಮಹಾನ್ ವಕ್ಮಿ ಪವನ ಸಾರಥಿ ಸಾಂವರ್ತಕ ಇವಾತ್ಯುಗ್ರೋ ವಿಭುಧ ಧ್ವಜಿನೀಂ ಅಧಾಕ್. ಬಲಿ ತನ್ನ ಮಾಯೆಯಿಂದ ಸೃಷ್ಟಿ ಮಾಡಿದ ಅತ್ಯಂತ ದೊಡ್ಡದಾದ ಬೆಂಕಿಯ ಮತ್ತು ಗಾಳಿಯ ಸಹಾಯದಿಂದ ಪ್ರಳಯಾಗ್ನಿಯ ಉಗ್ರವಾಗಿ ಬಂದು ಈ ಎಲ್ಲ ರಾಕ್ಷಸ ದೇವತೆಗಳನ್ನು ನುಂಗಿ ಬಿಡುತ್ತೋ ಅನ್ನುವ ಹಾಗೆ ನುಗ್ಗತೊಡಗಿತು. ತತಃ ಸಮುದ್ರ ಉದ್ವೇಲ ಸಮಂತಾತ್ ಪ್ರತ್ಯದೃಶ್ಯತ ಪ್ರಚಂಡವಾತೈರುದ್ಭೂತ ತರಂಗಾವರ್ತ ಭೀಷಣ. ಒಂದು ಕಡೆಯಿಂದ ಗಾಳಿ, ಇನ್ನೊಂದು ಕಡೆಯಿಂದ ಬಿಸಿ, ಮತ್ತೊಂದು ಕಡೆಯಿಂದ ಸಮುದ್ರ ತನ್ನ ದಂಡೆಯನ್ನ ಮೀರಿ ಸುನಾಮಿಯ ಹಾಗೆ ಚಂಡಮಾರುತಗಳನ್ನು ಹೊತ್ತುಕೊಂಡು ಏಳುವ ಅಲೆಗಳ ಸುಳಿಗಳು ಈ ದೇವತೆಗಳನ್ನೆಲ್ಲ ನಲುಗಿಸಿದವು. ಅವರಿಗೆ ಯೋಚನೆ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಈಗ ಒಂದು ಕಡೆಯಿಂದ ಏನೋ ಆಯ್ತು ಅಂತ ತಪ್ಪಿಸ್ಕೊಳ್ಲಿಕ್ಕೆ ಹೋದ್ರೆ ಕಾಲಡಿ ಪೂರ್ತಿ ಮುಳ್ಳು, ಆ ಕಡೆ ಯಾರು ಹೊಡಿತಾರೆ ಅಂತ ಓಡಿ ಬಂದ, ಕಾಲಡಿ ಪೂರ್ತಿ ಮುಳ್ಳು ಆಯ್ತು ಅಂತ ತಿರುಗ್ಲಿಕ್ಕೆ ಹೋದ, ಮುಳ್ಳಿನ ಗಿಡಗಳಿಗೆ ಬಟ್ಟೆ ಸಿಕ್ಕಾಕೊಂಡಿದೆ, ಅದರ ಮೇಲೆ ಅದು ಸುಟ್ಟ ಬೆಂಕಿ ಬೇರೆ ಒಟ್ಟಿಗೆ ಹಾರಿ ಅವನ ಸುತ್ತ ತುಂಬಿಕೊಂಡಿದೆ. ಹೀಗೆ ಒಂದು ಅಪಾಯದ ಮೇಲೆ ಒಟ್ಟೊಟ್ಟಿಗೆ ಮತ್ತೊಂದು ಅಪಾಯ ಸಿಕ್ಕಿದಾಗ ವ್ಯಕ್ತಿಗೆ ತನ್ನನ್ನ ರಕ್ಷಿಸಿಕೊಳ್ಳುವುದು ಬಹಳ ಕಷ್ಟಕರವಾದ ಸಂಗತಿ. ಹಾಗೆ ಒಂದು ಕಡೆಯಿಂದ ಮಳೆ, ಇನ್ನೊಂದು ಕಡೆಯಿಂದ ಬೆಂಕಿ, ಮತ್ತೊಂದು ಕಡೆಯಿಂದ ಗಾಳಿ, ಮತ್ತೊಂದು ಕಡೆಯಿಂದ ಸಮುದ್ರದ ಅಲೆ, ಇದರ ಮೇಲೆ ಈ ಸಿಂಹ, ಪ್ರಾಣಿ, ಕ್ರಿಮಿಗಳು, ಕೀಟಗಳು, ಮೇಲಿನಿಂದ ಬೀಳ್ತಾ ಇರುವ ಬಂಡೆ ಕಲ್ಲುಗಳು, ಜೊತೆಗೆ ಉರಿದು ಬಿದ್ದ ಮರದ ದಿಮ್ಮಿಗಳ ಕೆಂಡಗಳು, ಇದೆಲ್ಲವೂ ಸೇರಿಕೊಂಡು ಹೈರಾಣಾದವು. ಏವಂ ದೈತ್ಯೈಹಿ ಮಹಾಮಾಯೈಹಿ ಅಲಕ್ಷ್ಯಗತಿ ಭೀಷಣೈಹಿ ಸೃಜ್ಯಮಾನಾಸು ಮಾಯಾಸು ನಿಷೇಧು ಸುರಸೈನಿಕಾ. ಕಣ್ಣಿಗೆ ಕಾಣದೆ ಮರೆಯಾಗಿ ಸಂಚರಿಸುತ್ತಾ ಭೀಕರವಾದ ಮಾಯೆಗಳನ್ನು ಸೃಷ್ಟಿಸಿ ಹಬ್ಬಿಸಿ ಭಯಪಡಿಸಿದಾಗ ದೇವತೆಗಳೆಲ್ಲ ವಿಷೇದುಹು, ತುಂಬಾ ದುಃಖಪಟ್ರು. ಏನ್ ಮಾಡುದು ಅಂತ ಅವ್ರಿಗೆ ತಲೆಗೆ ಆಲೋಚನೆಗೆ ಬರಲೇ ಇಲ್ಲ. ನ ತತ್ ಪ್ರತಿವಿಧಿಂ ಯತ್ರ ವಿದುರಿಂದ್ರಾದಯೋ ನೃಪ ಧ್ಯಾತಃ ಪ್ರಾದುರಭೂತ್ ತತ್ರ ಭಗವಾನ್ ವಿಶ್ವಭಾವನಃ. ಪರೀಕ್ಷಿತ, ಈ ಮಾಯೆಗಳು ಯಾವತ್ತಿಗೂ ಇರುವಂತದ್ದೇ. ಇವುಗಳ ಆಟೋಪಗಳನ್ನ ಸುಲಭದಲ್ಲಿ ನಾವು ಎದುರಿಸ್ಲಿಕ್ಕಾಗುವಂಥದ್ದಲ್ಲ. ದೇವತೆಗಳನ್ನೇ ಮಾಯೆಗಳು ಕಕ್ಕಾಬಿಕ್ಕಿಯನ್ನಾಗಿಸುತ್ತೆ ಅಂದ್ರೆ ಇನ್ನು ಮನುಷ್ಯನಿಗೆ ದಿಕ್ಕ್ಯಾರು? ಆದ್ರಿಂದಾಗಿ ಮಾಯೆಗಳನ್ನು ಎದುರಿಸುವುದು ಹೇಗೆ ಅಂತ ಗೊತ್ತಾಗದೆ, ನ ವಿದುಹು ಪ್ರತಿವಿಧಿಂ, ಹೇಗೆ ಎದುರಿಸ್ಬೇಕು ಹೇಗೆ ಅಂತ ದೇವತೆಗಳಿಗೆ ಗೊತ್ತಾಗದೆ, ಧ್ಯಾತಃ ತಕ್ಷಣವೇ ನಾರಾಯಣನಿಗೆ ಶರಣಾದ್ರು. ಪ್ರಾದುರಭೂತ್, ನಾರಾಯಣ ಓಡೋಡಿ ಬಂದ. ಯಾರವನು? ವಿಶ್ವಭಾವನಃ, ಇಡೀ ವಿಶ್ವಂ ಭಾವಯತಿ. ಭಾವನ ಅನ್ನುವ ಶಬ್ದಕ್ಕರ್ಥ ಸೃಷ್ಟಿ ಸ್ಥಿತಿಷ್ಠ ಸಂಹಾರ ಭಾವನೇತ್ಯಭಿಧೀಯತೆ. ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಉಂಟು ಮಾಡುವವನಿಗೆ ಭಾವನ ಅಂತ ಹೆಸರು. ಈ ಜಗತ್ತನ್ನ ಭಾವಿಸಿದವನಾಗಿ ತಕ್ಷಣವೇ ಆ ರಕ್ಷಣೆಯನ್ನು ನೀಡುವುದಕ್ಕೋಸ್ಕರ ದೇವತೆಗಳ ಮುಂದೆ
ಪ್ರಾದುರ್ಭೂತನಾದ. ತತಃ ಸುಪರ್ಣಾಂಸ ಕೃತಾಂಘ್ರಿವಲ್ ಪಲ್ಲವಃ ಪಿಶಂಗವಾಸ ನವಕಂಜಲೋಚನಃ ಅದೃಶ್ಯತಾಷ್ಟಾಯುಧ ಬಾಹುರುಲ್ಲಸಚ್ಛ್ರೀ ಕೌಸ್ತುಭಾನರ್ಘ ಕಿರೀಟ ಕುಂಡಲಃ. ಗರುಡನ ಹೆಗಲ ಮೇಲೆ ಕಾಲಿಟ್ಟು ಕೂತು ಪಲ್ಲವದಂತಹ ಪಾದ, ಒಳ್ಳೆಯ ಚಿಗುರೆಲೆಯಂತಹ ಪಾದ, ನಸೆಯಾದ ಪಾದ, ಮೆದುವಾದ ಪಾದ. ರೇಷ್ಮೆಯ ಪಟ್ಟೆಯನ್ನು ಹುಟ್ಟಿದ್ದಾನೆ. ಪಿಶಂಗವಾಸ, ಒಳ್ಳೆಯ ರೇಷ್ಮೆಯ ಬಟ್ಟೆ, ಹಳದಿ ಬಣ್ಣದ್ದು. ನವಕಂಜಲೋಚನ, ಈಗ ತಾನೇ ಅರಳಿದ ಕಮಲದ ಎಸಳಿನಂದದ ಕಂಗಳು. ಅದೃಶ್ಯತಾಷ್ಟಾಯುಧ ಬಾಹುರುಲ್ಲಸತ್, ಅದೃಶ್ಯತ ಅಂದ್ರೆ ಕಾಣಿಸಿಕೊಂಡ. ಹೇಗಿದ್ದಾನೆ ಅಂದ್ರೆ ಅಷ್ಟಾಯುಧ ಬಾಹು, 8 ತೋಳುಗಳನ್ನು ಕೂಡಿಕೊಂಡು ಬಂದಿದ್ದಾನೆ. ಯಾಕೆಂದ್ರೆ ಇಲ್ಲಿ ಇರುವವುಗಳು ಯಾವುಗಳು ನೆಟ್ಟಿಗೆ ನೇರ ಇದ್ದವುಗಳಲ್ಲ. ಇವುಗಳನ್ನ ಕಾಣಿಸ್ಲಿಕ್ಕೆ ನಾ 2 ತೋಳಿನಲ್ಲಿ ಬಂದು ರಕ್ಷಣೆ ಮಾಡ್ತೇನೆ ಅಂತ ಬಂದವನಲ್ಲ. ಇಲ್ಲಿ ಇದ್ದವುಗಳೆಲ್ಲ ಚಂಡಮುಂಡರೆ. ಹಾಗಾಗಿ ರುಂಡಮುಂಡ ಚಂಡಾಡುವವರನ್ನ ಹಾಗೆ ಆಟ ಆಡ್ಬೇಕಾದ್ರಿಂದ ತಾನು ಕೂಡ 8 ತೋಳುಗಳಲ್ಲಿ 8 ಆಯುಧಗಳನ್ನು ಹೊತ್ತು, ಜೊತೆಗೆ ಉಲ್ಲಸಚ್ಛ್ರೀಹಿ, ನೋಡ್ಲಿಕ್ಕೆ ನೀನು ಕೂಡ ಬಾ ಅಂತ ಅವಳನ್ನ ಎದೆಯಲ್ಲಿ ಕಟ್ಕೊಂಡು ಬಂದ್ಬಿಟ್ಟಿದ್ದಾನೆ. ಲಕ್ಷ್ಮಿಯನ್ನ, ನಿನಗೂ ನೋಡ್ಲಿಕ್ಕೆ ಬೇಕಲ್ಲ ಏನಾದ್ರೂ ವಿಷಯ, ನೀನನ್ ಮತ್ತೆ ಬಂದೆಲ್ಲ ನಿನಗೆ ಅಲ್ಲಿ ವರದಿ ಒಪ್ಪಿಸುವುದಕ್ಕಿಂತ ನೀನನ್ನು ಕರ್ಕೊಂಡು ಬಂದ್ರೆ ನೀನೇ ಎಲ್ಲ ನೋಡಿ ಬಿಡ್ಬೋದಲ್ಲ ಅಂತ ಹೇಳಿ ಅವಳನ್ನು ಕಟ್ಕೊಂಡು ಬಂದ್ಬಿಟ್ಟಿದ್ದಾನೆ. ಆಮೇಲೆ ಕುತ್ತಿಗೆಗೆ ಒಳ್ಳೆಯ ಕೌಸ್ತುಭದ ಹಾರವನ್ನ ಹಾಕೊಂಡಿದ್ದಾನೆ, ಒಳ್ಳೆಯ ಕಿರೀಟವನ್ನ ತೊಟ್ಟಿದ್ದಾನೆ, ಕಿವಿಗೆ ಚಂದದ, ಯುದ್ಧಕ್ಕೆ ಹೋಗುವಾಗ್ಲೂ ಇಷ್ಟೆಲ್ಲ ಬೇಕು ಅಲಂಕಾರ, ಚಂದದ ಅಲಂಕಾರ ಮಾಡಿಕೊಂಡೇ ಯುದ್ಧ ಮಾಡುದು. ತಸ್ಮಿನ್ ಪ್ರವಿಷ್ಟೇ ಸುರಕೂಟ ಕರ್ಮಜ ಮಾಯಾವಿನೇಶುರ್ ಮಹತಾಂ ಮಹೀಯಸಿ ಸ್ವಾಪ್ನೋ ಯಥಾ ಹಿ ಪ್ರತಿಬೋಧ ಆಗತೆ ಹರಿಸ್ಮೃತಿರ್ ಸರ್ವ ವಿಮೋಕ್ಷಣಿ. ಹೇಗಿದ್ದಾನೆ ಅಂದ್ರೆ ಉತ್ತಮರಿಗಿಂತ ಅತ್ಯಂತ ಉತ್ತಮನೆನಿಸಿದಂತಹ ಭಗವಂತ ರಣರಂಗವನ್ನ ಪ್ರವೇಶಿಸಿದ ಕೂಡಲೇ ಅಸುರಕೂಟ ಕರ್ಮಜ ಮಾಯಾ ವಿನೇಶು, ಅಸುರರ ಮೋಸದ ಮಾಯೆ ಯಾವುದು ಯೂಸೇ ಆಗ್ಲಿಲ್ಲ. ಅವರು ಬೂಮ್ ಬೂಮ್ ಬಗಡ ಬಗಡ ಬೂಮ್ ಅಂತಂದ್ರೆ ಏನು ಆಗ್ಲೇ ಇಲ್ಲ. ಅಬ್ರ ಕಡಬ್ರ ಎಲ್ಲ ಮಂತ್ರನೇ ಮರ್ತೋಯ್ತು ಅವರಿಗೆ. ತಕ್ಷಣ ಅವರು ಯಾವ ದುಷ್ಟ ಶಕ್ತಿಗಳನ್ನ ಇಟ್ಕೊಂಡು ಮಾಡ್ತಿದ್ರು ಅದೆಲ್ಲ ದೂರ ಕೊಡೋಯ್ತು. ಇವರು ಓ ಅಂತ ಹೇಳಿ ಹೀಗೆ ಎಸಿತಾ ಇದ್ದಾರೆ, ಬರೀ ಬೂದಿ ಮಾತ್ರ ಬರ್ತಾ ಇದೆ, ಏನು ಕೆಲಸ ಆಗ್ತಾ ಇಲ್ಲ. ಮಹೀಯಸಿ, ಮಾಯೆಯನ್ನೆಲ್ಲ, ಕೃತ್ರಿಮಗಳನ್ನೆಲ್ಲ, ಅಂದ್ರೆ ಕೃತ್ರಿಮ ಪ್ರಯೋಗಗಳು ಅಂತ ಇರ್ತವೆ, ಅವುಗಳೆಲ್ಲ ಕಪಟ ಮಂತ್ರಗಳೆಲ್ಲ ಕರಗಿ ಹೋದ್ವು. ಹಾವು ಕಚ್ಚಿತು ಅಂತ ಎದ್ದು ಬಿಡ್ತಾನೆ. ಆಮೇಲೆ ನೋಡಿದ್ರೆ ಹಾವು ಇಲ್ಲ, ಎಂತದೂ ಇಲ್ಲ. ಹೇಗೆ ಇಲ್ಲದೆ ಇರುವ ವಸ್ತುವನ್ನ ಕಂಡು ಇದೆ ಅಂತ ಅಂದುಕೊಂಡು ಭಯಪಟ್ಟು ಆಮೇಲೆ ಅಕಸ್ಮಾತ್ ಅಯ್ಯ ಹಗ್ಗನ, ನಾನು ಒಂದ್ಸರ್ತಿ ಜೀವ ಬಾಯಿಗೆ ಬಂತು ಅಂತ ಅನ್ಕೊಂಡಾಗ ಹೇಗೆ ಧೈರ್ಯ ಮತ್ತೆ ಮರಳಿ ಬರುತ್ತೋ ಹಾಗೆ ಹರಿಯ ಸ್ಮರಣೆಯಿಂದ, ಹರಿಸ್ಮೃತಿ ಸರ್ವ ವಿಪದ್ ವಿಮೋಕ್ಷಣಿ, ಹರಿಯ ಸ್ಮರಣೆ ಮಾಡಿದೊಡನೆ, ಇದು ಒಂಥರ ನಿಮಗೆ ಟ್ಯಾಗ್ ಲೈನ್ ತರ, ಹರಿಸ್ಮೃತಿ ಸರ್ವ ವಿಪದ್ ವಿಮೋಕ್ಷಣಿ. ಯಾವತ್ತಿಗೂ ಭಗವಂತನ ಸ್ಮರಣೆ ಅನ್ನೋದು ಅಸುರ ಮಾಯೆಯನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನಿರ್ನಾಮ ಮಾಡುವ ಅತ್ಯಂತ ಅದ್ಭುತವಾದ ಅಸ್ತ್ರ. ಬೋರ್ಡ್ ತೇಜನ್ನ ಬೆರ್ತು ಸೂಲ ದೃಷ್ಟ್ವಾ ಮೃಧೆ ಗರುಡವಾಹ ಮಿಭಾರಿವಾಹ ಆವಿದ್ಯಶೂಲ ಮಹಿನೋದತ ಕಾಲ ನೇಮಿಹಿ ತಲ್ಲೀಲಯಾ ಗರುಡಮೂರ್ತಿ ಪತದ್ಗೃಹೀತ್ವಾ ತೇನಾಹನನ್ ನೃಪ ತವಾಹಮರಿಂ ತ್ರದೀಶಃ. ನಾರಾಯಣ ರಣರಂಗದಲ್ಲಿ ಗರುಡ ವಾಹನನಾಗಿ ಬಂದ ನಾರಾಯಣನನ್ನು ಕಂಡು ಸಿಂಹದ ಮೇಲೆ ಕುಳಿತಿದ್ದ ಕಾಲನೇಮಿ ಎನ್ನುವಂತಹ ಒಬ್ಬ ರಕ್ಕಸ ಜೋರಾಗಿ ತಿರುಗಿಸಿ ಶೂಲವನ್ನು ಎಸೆದ. ಅದು ಗರುಡನ ತಲೆ ಮೇಲೆ ಬೀಳ್ತಾ ಇತ್ತು. ತಕ್ಷಣವೇ ತನ್ನ ಚುರುಕಾದ ಕೈಗಳಿಂದ ನಾರಾಯಣ ಅದನ್ನು ಅನಾಯಾಸವಾಗಿ ಹಿಡಿದು
ತಿರುಗಿಸಿ ವಾಪಸ್ಸು ಆ ಕಾಲನೇಮಿಯ ಮೇಲೆ ಎಸೆದ. ಅವನಿಗೆ ನಿರೀಕ್ಷೆ ಇರ್ಲಿಲ್ಲ. ಅವನು ಎಷ್ಟು ಆರಾಮಾಗಿ ನೋಡ್ತಾ ಇದ್ದ. ಈ ಕೆಲವೊಂದ್ ಸರ್ತಿ ಕ್ರಿಕೆಟ್ ಅಲ್ಲಿ ಆಟ ಆಡ್ತಾ ಇರುವವರು ಜೋರಾಗಿ ಹೊಡೆದು ಬಿಟ್ಟಿರುತ್ತೆ, ಅದ್ ಮೇಲ್ ಹೋಗಿರುತ್ತೆ, ಸಿಕ್ಸ್ ಹೋಗುತ್ತೆ ಅಂತ ಧೈರ್ಯವಾಗಿ ನಿಂತಿರ್ತಾರೆ. ಆಮೇಲೆ ನೋಡಿದ್ರೆ ಅವ್ನು ಯಾರೋ ಕ್ಯಾಚ್ ಹಿಡಿದು ಈ ಕಡೆ ಎಸ್ತಿರ್ತಾನೆ. ಅಯ್ಯೋ ನನ್ ಸಿಕ್ಸ್ ಹೋಗುತ್ತೆ ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ ಅಂತ ಅನ್ಕೊಳ್ಳೋಷ್ಟು ವಾಪಸ್ ಪೆವಿಲಿಯನ್ ಕಡೆಗೆ ಹೆಜ್ಜೆ ಇಡ್ಬೇಕಾಗುತ್ತೆ. ಹಾಗಾಗಿ ಶತ್ರುಗಳಿಗೆ ಕೆಲವೊಂದ್ ಸರ್ತಿ ನಮ್ಮ ಗೆಲುವು ಸಿದ್ಧ ಅಂತ ಅನ್ನುವಾಗ ಮರಳಿ ಅದಕ್ಕೆ ಉತ್ತರ ಕೊಡುವಂತಹ ರೀತಿಯನ್ನ ಭಗವಂತ ತೋರಿಸಿದ. ಮಾಲಿ ಸುಮಾಲ್ಯಾತಿ ಬಲೋ ಯುಧಿಪೇತ ತುರ್ಯ ಯತ್ ಚಕ್ರೇಣ ಕೃತ್ತ ಶಿರಸಾವತ ಮಾಲ್ಯವಾಂಸ್ತಂ ಆಹತ್ಯ ತಿಗ್ಮಗದಯ ಅಹನದ್ ಅಂಡಜೇಂದ್ರಂ ತಾವಚ್ಚಿರೋಚ್ಛಿನತ್ ಅರೇಹೆ ನದತೋರಿಣಾದ್ಯ. ಮಾಲಿ ಮತ್ತೆ ಸುಮಾಲಿ ಅಂತ ಇಬ್ರು ಅತ್ಯಂತ ಬಲಿಷ್ಠರು. ಅವರು ದೇವರ ಮೇಲೆ ಯುದ್ಧಕ್ಕೆ ಬಂದ್ರು. ಅತಿ ಬಲವು ಜೋರಾಗಿಯೇ ನಾರಾಯಣನ ಮೇಲೆ ತಮ್ಮ ಆಕ್ರಮಣವನ್ನು ಮಾಡಿದ್ರು. ಆಗ ಚಕ್ರೇಣ ತನ್ನ ಹರಿತವಾದ ಅರಗಳಿಂದ ಕೂಡಿದ ಚಕ್ರದಿಂದ ಅವರ ತಲೆಗಳನ್ನ ಉರುಳಿಸಿದ. ಇಬ್ಬರು ತಲೆ ತಿರುಗಿ ಬಿದ್ರು. ಮಾಲ್ಯವಂತ ಅಂತ ಮತ್ತೊಬ್ಬ ಬಂದ. ಅವನು ತನ್ನ ತೀಕ್ಷ್ಣವಾದ ಗದೆಯಿಂದ ಗರುಡನನ್ನೇ, ಅವರಿಗೆ ಗುರಿ ಏನು ಅಂದ್ರೆ ಇವನ್ ಕೆಳಗ್ ಬಿದ್ದ ಅಂದ್ರೆ ವಾಹನ ಬಿದೋಯ್ತು ಅಂದ್ರೆ ಆಮೇಲೆ ಚೆನ್ನಾಗಿ ಹಿಡಿದು ಆಟ ಆಡಿಸ್ಬಹುದು ಅಂತ ಗರುಡನ ತಲೆ ಮೇಲೆ ಹೊಡಿಲಿಕ್ಕೆ ಹೋದ. ಆಗ ತಕ್ಷಣವೇ ಎತ್ತಿದ್ದ ಗದೆಯನ್ನ ಕೈಯ ಸಮೇತ ಕತ್ತರಿಸಿ ತಲೆಯನ್ನೂ ಜೊತೆಗೆ ರುಚಿಗೆ ಚಕ್ರ ತಗೋ ಅಂತ ಹೇಳಿ ಕೊಟ್ಟ. ಆ ಶಿರಸ್ಸನ್ನ ಚಕ್ರವೂ ಕತ್ತರಿಸಿ ತನ್ನ ಕೆಲಸ ಮಾಡಿಕೊಂಡು ಇನ್ನೇನ್ ಮಾಡ್ಲಿ ಅಂತ ಬಂದು ಆದೇಶಕ್ಕೆ ಬಂದು ಅವನ ಮುಂದೆ ನಿಂತಿತು ಅನ್ನುವಲ್ಲಿಗೆ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂಧದ 9ನೆಯ ಅಧ್ಯಾಯ ಮುಗಿತಾಯ. ಇವತ್ತಿಗೆ ಇಲ್ಲಿದ್ದು ಮುಗಿಸೋಣ. ನಾಳೆ ಮತ್ತೆ ಬಲಿಯ ಜೊತೆಗಿನ ಯುದ್ಧದ ಕಥೆಯನ್ನು ಮುಂದುವರಿಸ್ತಾರೆ. ಮುಂದಿನ ಕಥೆಯನ್ನು ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು.